ಈ ಅಜ್ಜಿಯನ್ನ ನೋಡಿ 119 ವರ್ಷ ಬದುಕಿ ಗಿನ್ನಿಸ್ ವಿಶ್ವ ದಾಖಲೆಯ ಪಟ್ಟ ಬಂದಾಗ ಕಣ್ಣೀರಿಡ್ತಿದ್ದಾರೆ. ಇವರೇ ಜಪಾನಿನ ಕಾನೆ ತನಕಾ ಸಾನ್. ಕೆಲವು ಸಮುದಾಯಗಳ ಜನರು ಹೆಚ್ಚು ಕಾಲ ಬದುಕೋದನ್ನ ನಾವು ಕಾಣ್ತೀವಿ. ಇದಕ್ಕೆ ಹಲವಾರು ಕಾರಣಗಳು ಇರಬಹುದು. ಆದರೆ ಈ ವಿಡಿಯೋದಲ್ಲಿ ಅವುಗಳಲ್ಲಿ ಒಂದನ್ನ ನಾವು ನೋಡೋಣ. ಜಪಾನಿನಲ್ಲಿ ಓಕಿನಾವಾ ಎಂಬ ದ್ವೀಪವಿದೆ. ಇಲ್ಲಿನ ಜನರು ತಮ್ಮ ಉತ್ತಮ ಆರೋಗ್ಯಕ್ಕೆ ಹೆಸರುವಾಸಿಯಾಗಿದ್ದಾರೆ ಮತ್ತು ಇಲ್ಲಿನ ಅನೇಕ ನಿವಾಸಿಗಳು 100 ವರ್ಷಗಳವರೆಗೆ ಬದುಕ್ತಾರೆ. ಇವರ ಒಂದು ಸರಳ ತತ್ವ ಅಂದ್ರೆ ಹರ ಹಚಿಬು, ಅಂದ್ರೆ ನೀವು ಹೊಟ್ಟೆ 80% ತುಂಬಿದಾಗ ತಿನ್ನುವುದನ್ನ ನಿಲ್ಲಿಸಿ ಅಂತ. ನಿಮ್ಮ ಹೊಟ್ಟೆ 80% ತುಂಬಿದಾಗ ಪ್ರಜ್ಞಾಪೂರ್ವಕವಾಗಿ ತಿನ್ನೋದನ್ನ ನಿಲ್ಲಿಸುವ ಮೂಲಕ ನೀವು ದಿನೇ ದಿನೇ ತಿನ್ನೋ ಪ್ರಮಾಣವನ್ನ ಕಡಿಮೆ ಮಾಡ್ತಾ ಬರ್ತೀರಾ. ಇದು ಅತಿಯಾದ ಕ್ಯಾಲರಿ ಸೇವನೆಯನ್ನ ತಡೆಯಲು ಮತ್ತು ಬೊಜ್ಜು ಸಂಬಂಧಿತ ಸಮಸ್ಯೆಗಳ ಅಪಾಯವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ನಿಮಗ್ ಗೊತ್ತಾ, ಮಾನವನ ದೇಹವು ಜೀರ್ಣಕ್ರಿಯೆಗೆ ಅತಿ ಹೆಚ್ಚು ಶಕ್ತಿಯನ್ನ ಬಳಸ್ತದೆ ಅಂತ. ಆದ್ರಿಂದ ನೀವು ಹೊಟ್ಟೆ 80% ತುಂಬುವವರೆಗೆ ಆಹಾರವನ್ನ ಸೇವಿಸಿದ್ರೆ ನೈಸರ್ಗಿಕವಾಗಿ ಈ ಆಹಾರ ಪಚನವಾಗೋಕೆ ನಿಮ್ಮಲ್ಲಿ ಹೆಚ್ಚಿನ ಶಕ್ತಿ ಉಳಿದಿರುತ್ತೆ ಮತ್ತು ತಿಂದ ನಂತರ ನೀವು ಆಲಸ್ಯವನ್ನ ಅನುಭವಿಸೋದಿಲ್ಲ. ಆದ್ರೆ ಯೋಗ ವಿಜ್ಞಾನ ಹೇಳುತ್ತೆ, ನೀವು ಎಷ್ಟು ದಿನ ಬದುಕ್ತೀರಾ ಅನ್ನೋದು ಮಾತ್ರ ಮುಖ್ಯವಲ್ಲ, ಬದಲಾಗಿ ನಿಮ್ಮ ಜೀವನದ ಅನುಭವವು ಎಷ್ಟರ ಮಟ್ಟಿಗೆ ಸಂತೋಷದಾಯಕವಾಗಿದೆ ಎಂಬುದು ಮುಖ್ಯವಾಗುತ್ತೆ ಅಂತ. ಈ ಸರಳ ಆಹಾರ ಅಭ್ಯಾಸ, ಸಸ್ಯ ಆಧಾರಿತ ಆಹಾರ ಮತ್ತು ನಮ್ಮ ಜೀವನ ಶೈಲಿಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡೋದ್ರಿಂದ ನಾವು ಆರೋಗ್ಯಕರ ಜೀವನವನ್ನು ನಡೆಸಬಹುದಾಗಿದೆ. ಆದ್ರಿಂದ ನಿಮ್ಮ ಮುಂದಿನ ಊಟದ ಸಮಯದಲ್ಲಿ 80% ನಿಯಮವನ್ನು ಪ್ರಯತ್ನಿಸ್ತೀರೋ ಇಲ್ವೋ ಅಂತ ಕಾಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ಹಾಗೆ ಸೋಷಿಯಲ್ ವಾಣಿಯನ್ನ ಫಾಲೋ ಮಾಡೋದನ್ನ ಮರಿಬೇಡಿ.